ಸಹಜವಾಗಿ ಒಂದು ಸಮುದಾಯಕ್ಕೆ ಟಿಕೆಟ್ ಸಿಗ್ಲಿಲ್ಲ ಅಂದಮೇಲೆ ಅದು ಸ್ವಲ್ಪ ಆಕ್ರೋಶ ಆಗೋದು ಸಹಜ. ಇಲ್ಲ ಅವ್ರು ಬಂದು ಪ್ರಚಾರ ಕಾಂಗ್ರೆಸ್ ಪರವಾಗಿ ಮಾಡಿದ್ರೆ ಮೈನಾರಿಟೀಸ್ನ ಮನವೊಲಿಸಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಅಷ್ಟು ದೊಡ್ಡ ಇದು ಮನೆತನ ಇದ್ರೂ ಕೂಡ ಬಹಳ ಸರಳತೆ ರೀತಿಯಲ್ಲಿ ಬಂದು ಜನಗಳ ಕಷ್ಟ ಏನು ಅನ್ನೋದನ್ನ ತಿಳ್ಕೊಂಡು ಅವರ ನಾಡಿ ಮಿಡಿತ ಏನು ಅಂತ ಅವರ ಅರಿಯ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲ ಅನುಭವ ತಾನಾಗೆ ಬರುತ್ತದು. ಯಾರು ಕೂಡ ಫಸ್ಟ್ ಟೈಮ್ MLA ಆದ್ಮೇಲೆ ಅನುಭವ ಕಡಿಮೆನೆ. ವಿಭಜನೆ ಆಗಲ್ಲ. ಬಿಜೆಪಿಗೆ ನಮ್ ನೋಡೇ ನೆಲೆಯಿಲ್ಲ. ನಾವೆಲ್ಲ ಮೊದಲಿಂದನೇ ಕಾಂಗ್ರೆಸ್ಗೆ ಮಾಡ್ಕೊಂಡ್ ಬರ್ತಾ ಇರೋದು ಕಾಂಗ್ರೆಸ್ಗೆ ಮರ್ತವರು ನಮ್ಮ ಮನಸ್ಸಿಗೆ ಒಂದು 20 ದಿವಸ ಮಾಡ್ತಾರೆ ಗೆಲ್ತಾರೆ ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈ ಬಿಸಿಲಲ್ಲಿ ಸಾಕಷ್ಟು ಚುನಾವಣಾ ಕಣ ಕೂಡ ಸಾಕಷ್ಟು ರಂಗೇರಿದೆ. ಅಲ್ಪಸಂಖ್ಯಾತ ಯುವಕರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ತೇನೆ. ಹೇಗೆ ನಡೀತಾ ಇದೆ ಈ ಬಾರಿ ಎಲೆಕ್ಷನ್? ತ್ರಿಕೋನ ಸ್ಪರ್ಧೆನಾ ಹೇಗೆ? ಇಲ್ಲ, ತ್ರಿಕೋನ ಸ್ಪರ್ಧೆ ಅಂತೇನಿಲ್ಲ. ಕಾಂಗ್ರೆಸ್ ಬಿಜೆಪಿ ನಡುವೆ ನೇರವಾಗಿ ಫೈಟ್ ನಡೀತಾ ಇದೆ. ತ್ರಿಕೋನ ಸ್ಪರ್ಧೆ ಅಂತೇನಿಲ್ಲ. ಇಲ್ಲಿ ಯಾವಾಗಲೂ ಕೂಡ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆನೆ ಫೈಟ್ ಆಗೋದು ಸ್ಪರ್ಧೆ. ಇದು ಒಂದ್ ಕಡೆ ಕಣದಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರು ಇದ್ದಾರೆ, ಇನ್ನೊಂದು ಕಡೆ SDP ಇಂದ ಅಪ್ಸರ ಪಡ್ಲಿಪೇಟೆ ಅಂತಿದ್ದಾರೆ. ಇಲ್ಲ ಒಂದ್ ಕಡೆ ನಿಮ್ಮ ಅಲ್ಪಸಂಖ್ಯಾತ ಮತಗಳ ವಿಭಜನೆ ಆಗುತ್ತೆ ಅನ್ಸಲ್ವಾ? ಈಗ ಯಾವ ಕಾರಣಕ್ಕೂ ಆಗೋದಿಲ್ಲ. ಅಲ್ಪಸಂಖ್ಯಾತ ಮತಗಳು ಯಾವ ಕಾರಣಕ್ಕೂ ವಿಭಜನೆ ಆಗೋದಿಲ್ಲ. ಇಲ್ಲಿ ಮೊದಲಿಂದಲೂ ಕಾಂಗ್ರೆಸ್ಸಿಗೆ ಮಾಡ್ತಾನೆ ಬಂದಿದ್ದಾರೆ ಅಲ್ಪಸಂಖ್ಯಾತರು. ಈಗಲೂ ಕೂಡ ಕಾಂಗ್ರೆಸ್ ಇದು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗೇ ಇದ್ದಾರೆ. ಎಲ್ಲೂ ಕೂಡ ವಿಭಜನೆ ಆಗೋ ಮಾತಿಲ್ಲ. ಆದರೂ ಸ್ವಲ್ಪ ಏನಾದರೂ ಒಂದು 2-3 ಸಾವಿರ 4 ಸಾವಿರ ವ್ಯತ್ಯಾಸ ಆದರೂ ಏನು ಕಾಂಗ್ರೆಸ್ಸಿಗೆ ಏನು ಪೆಟ್ಟು ಬೀಳಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಅಂದರೆ ಈ ಭಾಗದಲ್ಲಿ ಈಗ ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ಟೋದಕ್ಕೆ ಎಲ್ಲೊಂದು ಕಡೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಎಲ್ಲ ಒಂದು ಕಡೆ ನಿಮ್ಮ ಅಲ್ಪಸಂಖ್ಯಾತ ಯುವಕರು ಒಂದು ಪ್ರತಿಭಟನೆ ಮಾಡಿದ್ರು. ಇದೆಲ್ಲ ಒಂದು ಕಡೆ ಹೇಗೆ ಅನ್ಸುತ್ತೆ ಸರ್ ಈ ಬಾರಿಗೆ? ಏನು ಬೇರೆ ಸಹಜವಾಗಿ ಒಂದು ಸಮುದಾಯಕ್ಕೆ ಟಿಕೆಟ್ ಸಿಗ್ಲಿಲ್ಲ ಅಂದಮೇಲೆ ಅದು ಸ್ವಲ್ಪ ಆಕ್ರೋಶ ಆಗೋದು ಸಹಜ. ಬಟ್ ಕೆಲವು ಏನು ಮಾಡ್ತೀರಿ, ನಾವು ವಿಶ್ವಾಸಕ್ಕೆ ತಗೊಂಡು ಮಂತ್ರಿಗಳನ್ನ, ಆಮೇಲೆ ಕೆಲವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನೆಲ್ಲರೂ ಕರೆಸಿ ಅವ್ರ ಮುಖಾಂತರ ನಾವು ಸಭೆ ಮಾಡಬೇಕಾಗಿತ್ತು. ಎಲ್ಲೋ ಒಂದು ಕಡೆ ನಾವು ಲೋಪ ಮಾಡಿದೀವಿ ಅಂತ ಅನಿಸ್ತಾ ಇದೆ ನಮಗೆ. ಅದರಿಂದ ಸ್ವಲ್ಪ ಏನೋ ನಮಗೆ ಹಿನ್ನಡೆ ಆಯಿತು ಅಂತ ನನಗೆ ಅನಿಸ್ತಾ ಇತ್ತು. ಅಲ್ಲ, ಅವ್ರ ಗಮನಕ್ಕೆ ತರಲಿಲ್ಲ ಅಂತೀರಾ ಹೇಗೆ? ಇಲ್ಲ, ಗಮನಕ್ಕೆ ನಾವು ಅವ್ರ ಮಂತ್ರಿಗಳಿರೋದ್ರಿಂದ ಅವ್ರನ್ನ ನಾವು ಆಹ್ವಾನ ಮಾಡಬೇಕಾಗಿತ್ತು. ನಮ್ಮ ಬೇಡಿಕೆ ಅವ್ರ ಮುಂದೆ ಇಡಬೇಕಾಗಿತ್ತು. ಫಸ್ಟ್ ಆಫ್ ಆಲ್ ಅದು ನಾವು ಎಲ್ಲೋ ಒಂದು ಕಡೆ ಅದನ್ನು ತಿಳಿಸದೆ ಹೋಗಿದ್ದು ತಪ್ಪೇನೋ ಅಂತ ಅನಿಸ್ತಾ ಇತ್ತು. ನಮ್ಮ ಅಲ್ಪಸಂಖ್ಯಾತ ಪ್ರಮುಖ ನಾಯಕರು ಸಲೀಂ ಅಹ್ಮದ್ ಅವರು ಬಂದಿದ್ರು, ರಿಜ್ವಾನ್ ಅವರು ಬಂದಿದ್ರು. ಈಗ ಎಲ್ಲೊಂದು ಕಡೆ ಜಮೀರ್ ಅಹ್ಮದ್ ಅವರು ಅಂತರ ಕಾಯ್ಕೊಂಡಿದ್ದಾರೆ. ಏನಕ್ಕೆ ಇದು ಅಂತರ ಕಾಯ್ಕೊಂಡ್ರು? ಇಲ್ಲ, ಅವ್ರು ಬರ್ತಾರೆ ನಾಳೆ ಇಲ್ಲ ನಾಡಿದ್ದು ಪ್ರಚಾರಕ್ಕೆಲ್ಲ ಬರ್ತಾರೆ. ಎಲ್ಲ ಲೀಡರ್ಗಳು ಬಂದು ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾರೆ. ನಾಳೆ ಬಹುಶಃ ಬರ್ಬೋದು ಎಲ್ಲ ಲೀಡರ್. ಜಮೀರ್ ಅಹ್ಮದ್ ಸಾಹೇಬ್ರು ಅವ್ರ ಸಮೇತ ಎಲ್ಲ ಲೀಡರ್ಗಳು ಬರ್ಬೋದು. ಜಮೀರ್ ಅಹ್ಮದ್ ಅವ್ರು ಬಂದ್ರೆ ಏನೋ ಒಂದು ಬದಲಾವಣೆ ಇದೆಲ್ಲ ಬಂಡಾಯ ಶಮನ ಆಗುವಂತ ಲಕ್ಷಣಗಳು ಕಾಣುತ್ತಾ ಏನಾದ್ರು? ಇಲ್ಲ, ಅವ್ರು ಬಂದು ಪ್ರಚಾರ ಕಾಂಗ್ರೆಸ್ ಪರವಾಗಿ ಮಾಡಿದ್ರೆ ಮೈನಾರಿಟೀಸ್ನ ಮನವೊಲಿಸಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಏನು ತೊಂದರೆ ಇಲ್ಲ, ಆಗುತ್ತೆ. ಅವ್ರು ಬಂದು ಮನವೊಲಿಸಿದ್ರೆ ಅವರೆಲ್ಲರೂ ಬಂದು ನಮ್ಮ ಜೊತೆಗೆ ಪ್ರಚಾರ ಮಾಡೋ ವಿಶ್ವಾಸ ಇದೆ. ನೋಡೋಣ ಮುಂದೆ ಏನಾಗುತ್ತೆ. ಸಮರ್ಥ ಅವ್ರು ಹೇಗೆ ಸರ್ ಅಭ್ಯರ್ಥಿ? ಪರವಾಗಿಲ್ಲ, ಒಳ್ಳೆ. ಈಗಲೇ ಅವರಿಗೆ ಅವರ ಒಂದು ಅಷ್ಟು ದೊಡ್ಡ ಇದು ಮನೆತನ ಇದ್ರೂ ಕೂಡ ಭಾಳ ಸರಳತೆ ರೀತಿಯಲ್ಲಿ ಬಂದು ಒಂದು ಸ್ಕೂಟಿಲಿ ಅಡ್ಡಾಡಿ ಜನಗಳ ಕಷ್ಟ ಏನು ಅನ್ನೋದನ್ನು ತಿಳ್ಕೊಂಡು ಅವರ ನಾಡಿ ಮಿಡಿತ ಏನು ಅಂತ ಅವರ ಅರಿಯ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮುಂದೆ ಒಳ್ಳೆ ದೊಡ್ಡ ನಾಯಕ ಆಗೋದ್ರಲ್ಲಿ ಏನು ಅನುಮಾನ ಇದೆ. ಅಂದ್ರೆ ಇನ್ನೂ ಅನುಭವ ಕಡಿಮೆ ಅಂತ ಹೇಳ್ತಾ ಇದ್ರು. ಅಲ್ಲ, ಅನುಭವ ತಾನಾಗೆ ಬರುತ್ತದು. ಯಾರು ಕೂಡ ಫಸ್ಟ್ ಟೈಮ್ MLA ಆದಮೇಲೆ ಅನುಭವ ಕಡಿಮೆನೆ. MLA ಆಗ್ತಾ ಅನುಭವ ಜಾಸ್ತಿ ಆಗುತ್ತೆ. ಮುಂದೆ ಅವರ ಅಜ್ಜನ ಏನಿದ್ದು ಗುಣಗಳು ಈ ಮೊಮ್ಮಗನಿಗೆ ಬರುತ್ತೆ. ಇನ್ನು ಏನು ಅಭಿವೃದ್ಧಿ ಹೊಂದಬೇಕು ಸರ್ ನಿಮ್ಮ ಭಾಗದಲ್ಲಿ? ಸರ್, ಸ್ವಲ್ಪ ಅಭಿವೃದ್ಧಿ ಸ್ವಲ್ಪ ಇದೆ, ಬಟ್ ಆಗೋದಿದೆ, ಭಾಳ ಇದೆ. ಬಟ್ ಅಭಿವೃದ್ಧಿ ಅಂತ ಬಂದಾಗ ಸಚಿವರು ಮೊದಲ ಬಾರಿಗೆ ನಮ್ಮ ಮಲ್ಲಣ್ಣವರು ಸಚಿವರಾದಾಗ ಇಲ್ಲಿ SSM ನಗರ ಅಂತ ಕೇಳಿರ್ಬೇಕು ನೀವು. ಎಷ್ಟು ಒಂದು 10,000 ಇಲ್ಲ 12,000 ಮನೆಗಳ್ನ ಅವರು ಬರೀ 5,000 ಕೊಟ್ಟಿದ್ರು. ಅವರು 2000 ಇಸ್ವಿಲಿ ಅನ್ಸುತ್ತೆ ಸಚಿವರಾಗಿದ್ದು. ಆ ಟೈಮ್ನಲ್ಲಿ 10,000 ಅದಕ್ಕಿಂತ ಹೆಚ್ಚು ಮನೆಗಳನ್ನ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದು. ಭಾಳ SSM ನಗರ, ಕೆಲವೊಂದು ನಗರಗಳು ಭಾಳಷ್ಟಿದ್ದಾವೆ. ಅದೆಲ್ಲ ಅಭಿವೃದ್ಧಿ ಅವರೇ ಮಾಡಿರೋದು. ಆಮೇಲೆ ಈ ಕಿಡ್ನಿ ಫೇಲ್ ಆದವರಿಗೆ ಡಯಾಲಿಸಿಸ್ ಮಾಡಿಸೋಕ್ಕೆ ಇಲ್ಲಿ ಈ ಕಡೆ ಭಾಗದಲ್ಲಿ ಒಂದು ಡಯಾಲಿಸಿಸ್ ಕೇಂದ್ರ ಇರಲಿಲ್ಲ. ಪ್ರಭಾ ಮೇಡಮ್ಮು, ನಮ್ಮ ಮಲ್ಲಿಕಾರ್ಜುನ್ ಸಾಹೇಬರು, ಆಮೇಲೆ ಶಾಮನೂರು ಶಿವಶಂಕರಪ್ಪನವ್ರು ಯೋಚನೆ ಮಾಡಿ ಬಡವರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಫ್ರೀಯಾಗಿ ಡಯಾಲಿಸಿಸ್ ಮಾಡಿಸಿದ್ರು.
ಇಲ್ಲಿ ಫ್ರೀಯಾಗಿ ನಡೀತಾ ಇದೆ. ಅದು ಒನ್ ಟೈಮಲ್ಲಿ 3,000 4,000 ಬೇಕು. ಬೇರೆ ಕಡೆ ಹೋದ್ರೆ ಒಂದು ಟೈಮಿಗೆ ಒಂದು ವಾರಕ್ಕೆ 10,000 ರಿಂದ 12,000 ರೂಪಾಯಿ ಬೇಕಾಗ್ತದೆ. ಅದನ್ನ ಫ್ರೀ ಮಾಡಿದ್ರು ಅವರು. ಒಳ್ಳೆ ಕೆಲಸ ಹೇಳಲೇಬೇಕಾಗ್ತದೆ. ಅಭಿವೃದ್ಧಿ ಮಾಡಿದ್ದಾರೆ ಸರ್. ಈ ಭಾಗದಲ್ಲಿ ಚುನಾವಣಾ ಕಾವು ಸಾಕಷ್ಟು ರಂಗೇರತಕ್ಕಂಥದ್ದು. ಅಂದರೆ ಈ ಬಾರಿಗೆ ತ್ರಿಕೋಣ ಸ್ಪರ್ಧೆ ಏರ್ಪಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ, ಇನ್ನೊಂದು ಕಡೆ BJP, ಮತ್ತೊಂದು ಕಡೆ SDPI ಕೂಡ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಇಲ್ಲೊಂದು ಕಡೆ ಅಲ್ಪಸಂಖ್ಯಾತ ಮತಗಳ ವಿಭಜನೆ ಆಗ್ತಾ ಇದೆ, ವಿಂಗಡಣೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ? ಇಲ್ಲಿ ಫಸ್ಟ್ ಪಾಯಿಂಟ್ ಮತ ವಿಭಜನೆ ಆಗಲ್ಲ. SDPIಗೆ ನಮ್ಮ ನಾಡಿನ ನೆಲೆ ಇಲ್ಲ. ಈಗ ನಮ್ಮ ಸಾದಿಕ್ ಪುಲ್ಲನ್ ಸಾಹೇಬರು ನಮ್ಮ ಸಮಾಜ ಮುಖಂಡರು. ನೋಡೋಣ, ಅವ್ರು ಇನ್ನೂ ಇವತ್ತು ಸಾಯಂಕಾಲ ಅವ್ರಿಗೆ ಟೈಮ್ ಐತೆ, ಬರ್ತಾರೆ, ನಮ್ಮ ವರಿಷ್ಠರು ಬಂದು ಮಾತಾಡ್ತಾರೆ ಅವ್ರಿಗೆ. ಇಲ್ಲಿ ನಾವೆಲ್ಲ ಮೊದಲಿಂದನೇ ಕಾಂಗ್ರೆಸ್ಗೆ ಬರ್ತಾ ಇರೋದು ಕಾಂಗ್ರೆಸ್ಗೆ ಮಾಡ್ತೀವಿ. ಅಂದ್ರೆ ಕಾಂಗ್ರೆಸ್ಸಿಗೆ ಈ ಬಾರಿ ಮತ. ಕಾಂಗ್ರೆಸ್ಗೆ ಮತ ನಮ್ದು. ಓಕೆ. ಏನೋ ಒಂದ್ ಕಡೆ ಹೇಳ್ತಾ ಇದ್ರು ಕಾಂಗ್ರೆಸ್ ಭದ್ರಕೋಟೆ ಈ ಬಾರಿ ಛಿದ್ರ ಮಾಡ್ತೇವೆ ಅಂತ BJP ಹೇಳ್ತಾ ಇದ್ರು. ಅವ್ರು ಹೇಳ್ತಾರೆ ಸರ್, ಆಗ್ಬೇಕಲ್ಲ ಸರ್, ಮತದಾರ ಆಗ್ಬೇಕಲ್ಲ ಸರ್. ಮತದಾರರು ಅಷ್ಟು ಇದು ಇಲ್ಲ. ಎಲ್ಲ ನಾವು ಈಗ ಸುಮಾರು ಶಂಕರಪ್ಪ ಇದ್ದಾಗಿಂದ ನಾವು 30 ವರ್ಷದಿಂದ ಕಾಂಗ್ರೆಸ್ಗೆ ಹಾಕೊಂಡ್ ಬರ್ತಾ ಇದ್ದೀವಿ. ಬೇರೆ ಬೇರೆ ಪಕ್ಷಕ್ಕೆ ಯಾವತ್ತೂ ಮತ ಹಾಕಿಲ್ಲ. ನಾವು ನಮ್ಮ ಸಮಾಜದವರು ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ಗೆ ಹಾಕ್ತೀವಿ ಸರ್. ಇಲ್ಲಿ ಕಾಂಗ್ರೆಸ್ಸೇ ಬರುತ್ತೆ ಅಂತೇಳಿ ನಮ್ಮ ಮನೆ ಇದು. ಅಂದ್ರೆ ಅವರು ಅನುಕೂಲ ನಿಮ್ಗೆ, ಯಾಕಂದ್ರೆ ಇಲ್ಲಿ ಏನೋ ಈ ಭಾಗದಲ್ಲಿ ಏನೋ ಕೆಲಸ ಆಗ್ಬೇಕಂದ್ರೆ ಅವ್ರ ಹತ್ರ ಹೋದ್ರೆ ನಿಮ್ ಕೆಲಸಗಳಾಗುತ್ತೆ ಅಂತೇಳಿ ಏನೋ ಒಂದು ಭರವಸೆ ಈ ಭಾಗದ ಜನರಿಗೆ. ಇಲ್ಲ ಒಂದ್ ಕಡೆ ಸಮರ್ಥ ಅವ್ರು ಚಿಕ್ಕವರು, ಇನ್ನೂ ಅನುಭವ ಕಡಿಮೆ ಅಂತಾರಲ್ಲ. ಈಗ ಹೇಳಿದ್ರಲ್ಲ ನಮ್ಮ ತಮ್ಮರು, ಕೀರ್ತಿ ಚಿಕ್ಕದು ಮೂರ್ತಿ ದೊಡ್ಡ ಮೂರ್ತಿ ಕೀರ್ತಿ ದೊಡ್ಡದು. ಹಂಗೇನಿಲ್ಲ ಸರ್, ಮಾಡ್ತಾರು. ಅವರು ಗ್ರಾಜುಯೇಟ್, ಅವ್ರಿಗೂ ಗೊತ್ತಿದೆ, ಅವರು ವಿದ್ಯಾವಂತರು, ಕೆಲಸ ಮಾಡ್ತಾರೆ ಅಂತೇಳಿ ಅವ್ರ ಮೇಲೆ ನಂಬಿಕೆ ಇದೆ, ಭರವಸೆ ಇದೆ. 100% ಭರವಸೆ ಇದೆ. ಕೆಲಸ ಮಾಡ್ತಾರೆ. ಆಲ್ರೆಡಿ ಭಾಳ ಕೆಲಸ ಮಾಡ್ಯಾರ. ಇಲ್ಲಿ ಭಾಳ ಕೆಲಸ ಆಗ್ಯಾವು, ಗೊತ್ತೈತಿ ಎಲ್ಲರಿಗೂ. ಇನ್ನೂ ಸ್ವಲ್ಪ ಕೆಲಸ ಆಗದೈತಿ, ಮಾಡ್ತಾರೆ ಅಂತೇಳಿ ಅವ್ರ ಮೇಲೆ ನಂಬಿಕೆ ಇಟ್ಟು ನಾವು ಕಾಂಗ್ರೆಸ್ಗೆ. ಎಷ್ಟು ಅಂತರದಿಂದ ಗೆಲ್ಬಹುದು ಸಮರ್ಥ ಅವ್ರು ಹಾಗಾದ್ರೆ? ಸಮರ್ಥವರು ನಮ್ಮ ಮನಸ್ಸಿಗೆ ಒಂದು 25,000 ಮಟ್ಟದಿಂದ ಗೆಲ್ತಾರೆ ಸರ್. ಪಕ್ಕ 25,000 ಲೀಡಿಂದ ಗೆಲ್ತಾರೆ ಸರ್. ಓಕೆ ಸರ್. ಎಲ್ಲ ನಮ್ಮ ಇಡೀ ಸಮಾಜ ಅವ್ರಿಗೆ ಓಟ್ ಆಗೋದು ಸರ್. ಕಾಂಗ್ರೆಸ್ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ನಮ್ಮ ಸಮಾಜ ಓಟ್ ಆಗಲ್ಲ, ಕಾಂಗ್ರೆಸ್ಗೆ ಓಟ್ ಆಗೋದು. ಇದು 100% ಸತ್ಯ. ಆಗಲ್ಲ, ಸಾಧ್ಯ ಇಲ್ಲ ಸರ್. ಕಾಂಗ್ರೆಸ್ಗೆ ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.